ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ನಿನ್ನೆ ನಾವೇನು ಓದಿದ್ವಿ, ದಟ್ ಈಸ್ ಯಾವ ರೀತಿ DNA ಇಲ್ಲಿ ಫಾರ್ಮ್ ಆಗುತ್ತೆ ಅಂತ. ಸೊ ಬೇಸಿಕ್ ಆಗಿ ಲೆಟ್ ಮಿ ರಿಕಾಲ್ ವಿದಿನ್ ಅ ಸೆಕೆಂಡ್. ಓಕೆ, ಸೊ DNA ಮೇನ್ಲಿ ಎದರಿಂದ ಫಾರ್ಮ್ ಆಗಿದೆ ಅಂತ ಹೇಳಿದ್ವಿ ನಾವಿಲ್ಲಿ, ಪಾಲಿನ್ಯೂಕ್ಲಿಟೈಡ್, 2 ಪಾಲಿನ್ಯೂಕ್ಲಿಟೈಡ್ ಚೈನ್ ಇಂದ. ಆ ಪಾಲಿನ್ಯೂಕ್ಲಿಟೈಡ್ ಎದರಿಂದ ಫಾರ್ಮ್ ಆಗಿದೆ ಅಂತ ಹೇಳಿದ್ವಿ, ಮೆನಿ ನ್ಯೂಕ್ಲಿಟೈಡ್, ರೈಟ್. ಅಂಡ್ ತಿರ್ಗಾ ಈಚ್ ನ್ಯೂಕ್ಲಿಟೈಡ್ ಎದರಿಂದ ಫಾರ್ಮ್ ಆಗಿದೆ ಅಂತ ಹೇಳಿದ್ವಿ, ದಟ್ ವಿ ಹ್ಯಾವ್ ಲರ್ನ್ಡ್ 3 ಕಂಪೋನೆಂಟ್ಸ್, ದಟ್ ಈಸ್ ನೈಟ್ರೋಜನ್ ಬೇಸ್ ಆ್ಯಂಡ್ ಶುಗರ್ ಆ್ಯಂಡ್ ಮತ್ತೆ ನಮ್ಮದು ಯಾವುದಿದೆ ಇಲ್ಲಿ ಫಾಸ್ಫೇಟ್, ರೈಟ್. ಸೊ ಅದಾದಮೇಲೆ ಅದು 3 ಸ್ಟ್ರಕ್ಚರ್ಸನ್ನು ನಾವು ಸ್ಟಡಿ ಮಾಡಿದ್ವಿ. ಸೊ ಇವತ್ತು ನಾನು ನಿನ್ನೆನೇ ಹೇಳಿದೆ ನಿಮಗೆ ನ್ಯೂಕ್ಲಿಯೋಸೈಡ್ ಅಂದರೆ ಏನು ಅಂತ ಹೇಳಿ. ಸೊ ಏನಂತ ಹೇಳಿದೆ ನಾನಿಲ್ಲಿ, ನ್ಯೂಕ್ಲಿಯೋಸೈಡ್ ಅಂದರೆ ಏನು, ದಟ್ ಈಸ್ ನೈಟ್ರೋಜನ್ ಬೇಸ್. ಯಾವುದು NB ಅಂದರೆ ಏನು, ಇಲ್ಲಿ ನೈಟ್ರೋಜನ್ ಬೇಸ್ ಪ್ಲಸ್ ಶುಗರ್ ಏನನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ವಿ ನಾವು ನಿನ್ನೆ, ದಟ್ ಈಸ್ ನ್ಯೂಕ್ಲಿಯೋಸೈಡ್ ಅನ್ನ ಏನನ್ನ ಫಾರ್ಮ್ ಮಾಡುತ್ತೆ, ಇದು ನ್ಯೂಕ್ಲಿಯೋಸೈಡ್. ಅದೇ ಈ ನ್ಯೂಕ್ಲಿಯೋಸೈಡ್ ಜೊತೆಗೆ ಫಾಸ್ಫೇಟ್ ಜಾಯಿನ್ ಆದ್ರೆ ಏನನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ವಿ, ದಟ್ ಈಸ್ ನ್ಯೂಕ್ಲಿಯೋಟೈಡ್. ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ, ನ್ಯೂಕ್ಲಿಯೋಟೈಡ್. ಸೊ ನಿನ್ನೆ ನೈಟ್ರೋಜನ್ ಬೇಸಸ್ಗಳನ್ನು ನಾವು ಓದಿದಾಗ ಮೇನ್ಲಿ ನಮಗೆ ಎಷ್ಟು ಟೈಪ್ಸ್ ಆಫ್ ನೈಟ್ರೋಜನ್ ಬೇಸಸ್ ಇತ್ತು ಅಂತ ಹೇಳಿದ್ವಿ, 2, ದಟ್ ಈಸ್ ಪ್ಯೂರಿನ್ ಆ್ಯಂಡ್ ಪಿರಿಮಿಡಿನ್. ಪ್ಯೂರಿನ್ ಅಲ್ಲಿ ಏನೇನ ಇದೆ ಅಂತ ಹೇಳಿದ್ವಿ, ಯಾವ ಬೇಸಸ್ ಇದೆ ಅಂತ ಹೇಳಿದ್ವಿ ನಾವು, ದಟ್ ಈಸ್ ಎಡಿನೈನ್ ಮತ್ತೆ ಗ್ವಾನಿನ್. ಪಿರಿಮಿಡಿನ್ ಅಲ್ಲಿ ಏನಿದೆ, ಸೈಟೋಸಿನ್ ಆ್ಯಂಡ್ ಥೈಮಿನ್. ಬಟ್ ಇನ್ ಕೇಸ್ ಆಫ್ RNA ಥೈಮಿನ್ ಬದಲು ಯಾವುದಿದೆ ಅಂತ ಹೇಳಿದ್ವಿ, ದಟ್ ಈಸ್ ಯುರಾಸಿಲ್. ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲಿ RNA ಹತ್ರ ಕಂಡು ಬರುವಂತ ನ್ಯೂಕ್ಲಿಯೋಸೈಡ್ ಯಾವುದು, ನ್ಯೂಕ್ಲಿಯೋಟೈಡ್ ಯಾವುದು ಅಂತ ನೋಡೋಣ. ಸೊ RNA ಅಲ್ಲಿ ಬರುವಂತ ನೈಟ್ರೋಜನ್ ಬೇಸಸ್ಗಳು ಯಾವುದು ಅಂತ ಹೇಳಿದ್ವಿ ನಾವು, ದ ವೆರಿ ಫಸ್ಟ್ ಒನ್, ದಟ್ ಈಸ್ ಎಡಿನೈನ್, ಗ್ವಾನೈನ್, ಸೈಟೋಸಿನ್. ಥೈಮಿನ್ ಇಲ್ಲ ಇಲ್ಲಿ, ಥೈಮಿನ್ ಬದಲು ಯಾರಿದ್ದಾರೆ ಅಂತ ಹೇಳಿದ್ವಿ, ಇನ್ ಕೇಸ್ ಆಫ್ RNA, ದಟ್ ಈಸ್ ಯುರಾಸಿಲ್. ಸೊ ಇವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವಿಲ್ಲಿ, RNA ಬಗ್ಗೆ. ಯಾರ ಬಗ್ಗೆ, RNA. ಸೊ RNA ಅಲ್ಲಿರೋ ನೈಟ್ರೋಜನ್ ಬೇಸಸ್ ಯಾವುದು, ಎಡಿನೈನ್, ಗ್ವಾನೈನ್, ಸೈಟೋಸಿನ್ ಅಂಡ್ ಯುರಾಸಿಲ್. ಅಂಡ್ ಯಾವ ಶುಗರ್ ಇತ್ತು, ಪೆಂಟೋಸ್ ಶುಗರ್. RNA ಅಲ್ಲಿ ಯಾವ ಶುಗರ್ ಇದೆ, ಪೆಂಟೋಸ್, ದಟ್ ಈಸ್ ರೈಬೋಸ್ ಶುಗರ್. ಯಾವ ಶುಗರ್ ಇದು, ರೈಬೋಸ್ ಶುಗರ್. ಸೊ ಇಲ್ಲೂ ಕೂಡ ಯಾವ ಶುಗರ್ ಇರುತ್ತೆ, ದಟ್ ಈಸ್ R ಅಂದ್ರೆ ಏನು ಇಲ್ಲಿ, ದಟ್ ಈಸ್ ರೈಬೋಸ್ ಶುಗರ್. ಸೊ ಇವಾಗ ತಾನೇ ಇಲ್ಲಿ ಹೇಳಿದ್ವಿ, ನೈಟ್ರೋಜನ್ ಬೇಸ್ ಶುಗರ್ ಸೇರ್ಕೊಂಡ್ರೆ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ, ನ್ಯೂಕ್ಲಿಯೋಸೈಡ್. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಯಾವ ನೈಟ್ರೋಜನ್ ಬೇಸ್ ಇದೆ, ಎಡಿನೈನ್, ಅದ್ರೊಟ್ಟಿಗೆ ಯಾವ ಶುಗರ್ ಜಾಯಿನ್ ಆಯ್ತು ಇಲ್ಲಿ, ರೈಬೋಸ್. ಹಾಗಾದ್ರೆ ನ್ಯೂಕ್ಲಿಯೋಸೈಡ್ ನೇಮ್ ಏನಾಗುತ್ತೆ ಇಲ್ಲಿ, ದಟ್ ಈಸ್ ಎಡಿನೋಸಿನ್. ಏನು, ಎಡಿನೋಸಿನ್. ಸೊ ಈನ್ ಅನ್ನೋ ಒಂದು ವರ್ಡ್ ಬಂತು ಅಂದ್ರೆ ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ, ಏನ್ ಪ್ರೆಸೆಂಟ್ ಇದೆ ಅರ್ಥ ಅಲ್ಲಿ, ದಟ್ ಈಸ್ ನ್ಯೂಕ್ಲಿಯೋಸೈಡ್. ಇನ್ ದ ಸೇಮ್ ವೇ ಗ್ವಾನಿನ್ ಪ್ಲಸ್ ರೈಬೋಸ್ ಶುಗರ್ ಇದ್ರೆ ಏನು ಅದು, ದಟ್ ಈಸ್ ಗ್ವಾನೋಸಿನ್. ತಿರ್ಗಾ ನೀವು ನೋಡ್ಬೋದು ಇಲ್ಲಿ ಯಾರಿದ್ದಾರೆ, ದಟ್ ಈಸ್ ಇನ್ ದ ಸೇಮ್ ವೇ ಸೈಟೋಸಿನ್ ಜೊತೆಗೆ ರೈಬೋಸ್ ಶುಗರ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಸೈಟಿಡೀನ್. ಏನಂತ ಕರಿತೀವಿ, ಸೈಟಿಡೀನ್. ಏನಂತ ಇದ್ರೆ ಏನಂತ ಹೇಳಿದೆ ಇವಾಗ ತಾನೇ, ದಟ್ ಈಸ್ ನ್ಯೂಕ್ಲಿಯೋಸೈಡ್. ಸೊ ಯುರಾಸಿಲ್ ಒಟ್ಟಿಗೆ ರೈಬೋಸ್ ಶುಗರ್ ಇದ್ರೆ ಇಲ್ಲಿ ಏನ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಯೂರಿಡೀನ್. ಏನ್ ಫಾರ್ಮ್ ಆಗುತ್ತೆ, ಯೂರಿಡೀನ್. ಸೊ ಇಲ್ಲಿ ಎಡಿನೋಸಿನ್, ಗ್ವಾನೋಸಿನ್, ಸೈಟಿಡೀನ್ ಅಂಡ್ ಯೂರಿಡೀನ್, ಈ 4 ಕೂಡ ಏನು ಇದು, ದೀಸ್ ಆರ್ ದಿ ನ್ಯೂಕ್ಲಿಯೋಸೈಡ್ಸ್ ಆಫ್ RNA. ಸೊ ಇವಾಗ ಈ ನ್ಯೂಕ್ಲಿಯೋಸೈಡ್ಸ್ ಗಳಿಗೆ ಫಾಸ್ಫೇಟ್ ಗ್ರೂಪ್ ಆಡ್ ಆದ್ರೆ, ಈ ನ್ಯೂಕ್ಲಿಯೋಸೈಡ್ಸ್ ಒಳಗೆ ಫಾಸ್ಫೇಟ್ ಗ್ರೂಪ್ ಆಡ್ ಆದ್ರೆ ಏನ್ ಫಾರ್ಮ್ ಆಗುತ್ತೆ, ಅಲ್ಟಿಮೇಟ್ಲಿ ನ್ಯೂಕ್ಲಿಯೋಟೈಡ್. ಏನ್ ಫಾರ್ಮ್ ಆಗುತ್ತೆ, ನ್ಯೂಕ್ಲಿಯೋಟೈಡ್. ಸೊ ಇವಾಗ ಎಡಿನೋಸಿನ್ ಜೊತೆಗೆ ಏನ್ ಜಾಯಿನ್ ಆಯ್ತು ಇಲ್ಲಿ, ಫಾಸ್ಫೇಟ್. ಸೊ ಇವಾಗ ನೇಮ್ ಏನಾಗುತ್ತೆ ಇಲ್ಲಿ ನ್ಯೂಕ್ಲಿಯೋಟೈಡ್, ದಟ್ ಈಸ್ ಎಡಿನೈಲೇಟ್. ಏನಾಗುತ್ತೆ ಇಲ್ಲಿ, ಎಡಿನೈಲೇಟ್. ಇನ್ ದ ಸೇಮ್ ವೇ ಗ್ವಾನೋಸಿನ್ ಜೊತೆಗೆ ಫಾಸ್ಫೇಟ್ ಜೊತೆ ಆದ್ರೆ ದಟ್ ಈಸ್ ಗ್ವಾನೈಲೇಟ್. ಇನ್ ದ ಸೇಮ್ ವೇ ಸೈಟಿಡೀನ್ ಜೊತೆಗೆ ಫಾಸ್ಫೇಟ್ ಜಾಯಿನ್ ಆದ್ರೆ ಏನಾಗುತ್ತೆ ಇಲ್ಲಿ, ದಟ್ ಈಸ್ ಸೈಟಿಡಿಲೇಟ್. ಇನ್ ದ ಸೇಮ್ ವೇ ಯೂರಿಡಿನ್ ಒಟ್ಟಿಗೆ ಫಾಸ್ಫೇಟ್ ಜಾಯಿನ್ ಆದ್ರೆ ದಟ್ ಈಸ್ ಯೂರಿಡಿಲೇಟ್. और ಇದನ್ನ ನಾವೇನು ಅನ್ಬೋದು, ಎಡಿನೈಲಿಕ್ ಆಸಿಡ್, ಗ್ವಾನೈಲಿಕ್ ಆಸಿಡ್, ಸೈಟಿಡಿಲಿಕ್ ಆಸಿಡ್ ಅಂಡ್ ಯೂರಿಡಿಲಿಕ್ ಆಸಿಡ್. ಲಾಸ್ಟ್ 8 ಆರ್ ಆಸಿಡ್ ಅಂದ್ರೆ ಬಂದ್ರೆ ವಿ ಕನ್ಸಿಡರ್ ದಮ್ ಆಸ್ ವಾಟ್, ನ್ಯೂಕ್ಲಿಯೋಟೈಡ್. ಇದು ಗೊತ್ತಾಯ್ತಾ? ಎಸ್. ಸೊ ಇದೇನು RNA. ಇವಾಗ DNA ಇದ್ರೆ ಯಾವ ಶುಗರ್ ಇತ್ತು, RNA ಒಳಗಡೆ ಯಾವ ಶುಗರ್ ಇದೆ ಇಲ್ಲಿ, ರೈಬೋಸ್ ಶುಗರ್. ಇಫ್ ಇಟ್ ಆಲ್ DNA ಇತ್ತು ಅಂದ್ರೆ
ಯಾವ ಶುಗರ್ ಆಗುತ್ತೆ ಇಲ್ಲಿ, ರೈಬೋಸ್ ಶುಗರ್ ಇರಲ್ಲ. ಅಂಡ್ ಫಸ್ಟ್ ಆಫ್ ಆಲ್ DNA ಒಳಗಡೆ ಇವಾಗ ಯಾರಂತ ಹೇಳಿದೆ ನಾನು ಇಲ್ಲಿ, ಇನ್ ಕೇಸ್ ಆಫ್ DNA ನೈಟ್ರೋಜನ್ ಬೇಸಿಸ್ ಯಾವ್ದಿರುತ್ತೆ, ಎಡಿನೈನ್, ಗ್ವಾನಿನ್, ಸೈಟೋಸಿನ್. ಸೈಟೋಸಿನ್ ಆದ್ಮೇಲೆ ಯೂರಾಸಿಲ್ ಇದೆ ಇಲ್ಲಿ, ಬಟ್ DNA ಒಳಗಡೆ ಯೂರಾಸಿಲ್ ಇರಲ್ಲ. ಅದ್ರ ಬದಲಾಗಿ ಯಾರು ಇರ್ತಾರೆ ಇಲ್ಲಿ, ದಟ್ ಈಸ್ ಥೈಮಿನ್. ಯಾರಿರ್ತಾರೆ ಇಲ್ಲಿ, ಥೈಮಿನ್. ಇನ್ ದ ಸೇಮ್ ವೇ ಶುಗರ್, ಯಾವ ಶುಗರ್ ಇರುತ್ತೆ ಇಲ್ಲಿ DNA ಒಳಗಡೆ, ನಿನ್ನೆ ತಾನೇ ಓದಿದ್ವಿ, ದಟ್ ಈಸ್ ಡಿಆಕ್ಸಿ ರೈಬೋಸ್. ಬರೀ ರೈಬೋಸ್ ಇಲ್ಲಿ RNA, ಬಟ್ DNA ಹತ್ರ ಮಾತಾಡ್ಬೇಕಾದ್ರೆ ಯಾವ ಶುಗರ್ ಇರುತ್ತೆ ನಮಗೆ ಇಲ್ಲಿ, ದಟ್ ಈಸ್ ಡಿಆಕ್ಸಿ ರೈಬೋಸ್. ಡಿಆಕ್ಸಿ ರೈಬೋಸ್. ಸೊ ಇದೆಲ್ಲ ನೈಟ್ರೋಜನ್ ಬೇಸಸ್ ಹತ್ರ DNA ಇದ್ರೆ ಯಾವ ಶುಗರ್ ಇರುತ್ತೆ, ದಟ್ ಈಸ್ ಡಿಆಕ್ಸಿ ರೈಬೋಸ್. ಸೊ ನ್ಯೂಕ್ಲಿಯಸೈಡ್ ನೇಮ್ ಏನಾಗುತ್ತೆ, ನ್ಯೂಕ್ಲಿಯಸೈಡ್ ನೇಮ್ ಎಡಿನೈನ್, ಡಿಆಕ್ಸಿ ರೈಬೋಸ್. ಇದೆರಡು ಫಾರ್ಮ್ ಆದ್ರೆ, ಜಾಯಿನ್ ಆದ್ರೆ ಏನ್ ಸಿಗ್ಬೇಕು ನಮಗಿಲ್ಲಿ, ನ್ಯೂಕ್ಲಿಯೋಸೈಡ್. ನೇಮ್ ಏನಾಗುತ್ತೆ, ದಟ್ ಈಸ್ ಡಿಆಕ್ಸಿ ಅಡಿನೋಸಿನ್. ಏನಾಗುತ್ತೆ ಇಲ್ಲಿ ನ್ಯೂಕ್ಲಿಯೋಸೈಡ್, ಡಿಆಕ್ಸಿ ಅಡಿನೋಸಿನ್. ಅಂಡ್ ಗ್ವಾನಿನ್ ಒಟ್ಟಿಗೆ ಡಿಆಕ್ಸಿ ರೈಬೋಸ್ ಶುಗರ್ ಇದ್ರೆ ಏನ್ ನ್ಯೂಕ್ಲಿಯೋಸೈಡ್ ಆಗುತ್ತೆ ಇಲ್ಲಿ, ದಟ್ ಈಸ್ ಡಿಆಕ್ಸಿ ಗ್ವಾನೋಸಿನ್. ಅಂಡ್ ಸೈಟೋಸಿನ್ ಒಟ್ಟಿಗೆ ಡಿಆಕ್ಸಿ ರೈಬೋಸ್ ಶುಗರ್ ಇದ್ರೆ ಡಿಆಕ್ಸಿಸೈಟಿಡೀನ್. ಇನ್ ಸೇಮ್ ವೇ ಥೈಮಿನ್ ಒಟ್ಟಿಗೆ ಡಿಆಕ್ಸಿ ರೈಬೋಸ್ ಜಾಯಿನ್ ಆದ್ರೆ ಏನ್ ನ್ಯೂಕ್ಲಿಯೋಸೈಡ್ ಆಗುತ್ತೆ ಇಲ್ಲಿ, ದಟ್ ಈಸ್ ಡಿಆಕ್ಸಿಥೈಮಿಡೀನ್. ಸೊ ಇವಾಗ ಇದು ನ್ಯೂಕ್ಲಿಯೋಟೈಡ್ ಆಗ್ಬೇಕಂದ್ರೆ ಏನಾಗಬೇಕು, ಈ ನ್ಯೂಕ್ಲಿಯೋಸೈಡ್ಸ್ ಒಟ್ಟಿಗೆ ಯಾರು ಆಡ್ ಆಗಬೇಕು ಇಲ್ಲಿ, ಫಾಸ್ಫೇಟ್. ಯಾರು ಆಡ್ ಆಗಬೇಕು, ಫಾಸ್ಫೇಟ್. ಓಕೆ, ಸೊ ಇವಾಗ ನೋಡಿ, ಡಿಆಕ್ಸಿ ಅಡಿನೋಸಿನ್ ಏನು, ಈನ್ ಇದೆ. ಈನ್ ಅಂದ್ರೆ ಏನು ಇಲ್ಲಿ, ನ್ಯೂಕ್ಲಿಯೋಸೈಡ್. ಸೊ ಅದರೊಟ್ಟಿಗೆ ಫಾಸ್ಫೇಟ್ ಜಾಯಿನ್ ಆದ್ರೆ ಏನ್ ಆಗುತ್ತೆ ನಮಗೆ ಇಲ್ಲಿ, ಏನ್ ಸಿಕ್ಕುತ್ತೆ ಅಂತ ಹೇಳಿದ್ವಿ, ದಟ್ ಈಸ್ ನ್ಯೂಕ್ಲಿಯೋಟೈಡ್. ಹಾಗಾದ್ರೆ ಇಲ್ಲಿ ಡಿಆಕ್ಸಿ ಅಡಿನೋಸಿನ್ ಒಟ್ಟಿಗೆ ಫಾಸ್ಫೇಟ್ ಜಾಯಿನ್ ಆದ್ರೆ ನಮಗೆ ಯಾವ ನ್ಯೂಕ್ಲಿಯೋಟೈಡ್ ಇರಬೇಕು, ದಟ್ ಈಸ್ ಡಿಆಕ್ಸಿ ಅಡಿನೈಲೇಟ್. ಏನಾಗುತ್ತೆ ಇಲ್ಲಿ, ಏನ್ ಸಿಕ್ಕುತ್ತೆ ನಮಗೆ ಇಲ್ಲಿ, ನ್ಯೂಕ್ಲಿಯೋಟೈಡ್ ನೇಮ್ ಏನು, ಇದು ಡಿಆಕ್ಸಿ ಅಡಿನೈಲೇಟ್. ಇನ್ ದ ಸೇಮ್ ವೇ ಇಲ್ಲಿ ಯಾರಿದ್ದಾರೆ, ಡಿಆಕ್ಸಿ ಗ್ವಾನೋಸಿನ್. ಸೊ ಇಲ್ಲಿ ಏನಾಗುತ್ತೆ, ಡಿಆಕ್ಸಿ ಗ್ವಾನೈಲೇಟ್. ಇನ್ ದ ಸೇಮ್ ವೇ ಇಲ್ಲೂ ಕೂಡ ಏನಾಗುತ್ತೆ, ದಟ್ ಈಸ್ ಸೈಟಿಡೀನ್ ಇದೆ, ರೈಟ್, ಡಿಆಕ್ಸಿಸೈಟಿಡಿಲೇಟ್. ಅಂಡ್ ಲಾಸ್ಟ್ ಥೈಮಿಡೀನ್ ಇದೆ, ದಟ್ ಈಸ್ ಡಿಆಕ್ಸಿಥೈಮಿಡಿಲೇಟ್. ಸೊ ಇದೆಲ್ಲ ಏನು ಇಲ್ಲಿ ನ್ಯೂಕ್ಲಿಯೋಟೈಡ್ಸ್. ಡೈಲೇಟ್, ಆಸಿಡ್, ಏಟ್ ಆರ್ ಆಸಿಡ್ ಬಂದ್ರೆ ಏನು ಇಲ್ಲಿ ನ್ಯೂಕ್ಲಿಯೋಟೈಡ್ಸ್. ಏನಿದ್ರೆ ಲಾಸ್ಟ್ಗೆ ದಟ್ ಈಸ್ ಏನು ಇಲ್ಲಿ ನ್ಯೂಕ್ಲಿಯೋಸೈಡ್. ಸೊ ಇದೇನು ಇಲ್ಲಿ ನ್ಯೂಕ್ಲಿಯೋಸೈಡ್ ಅಂಡ್ ನ್ಯೂಕ್ಲಿಯೋಟೈಡ್ ಆಫ್ ದೀಸ್ ನೈಟ್ರೋಜನ್ ಬೇಸಸ್ ಇನ್ ಕೇಸ್ ಆಫ್ ಯಾವ್ದ್ರಲ್ಲಿ, RNA ಆಸ್ ವೆಲ್ ಆಸ್ DNA. ಸೊ ನೆಕ್ಸ್ಟ್ ನಾವೇನು ಸ್ಟಡಿ ಮಾಡೋಣ ಇವಾಗ, ದಟ್ ಈಸ್ ಸ್ಟ್ರಕ್ಚರ್ ಆಫ್ DNA. ಸೊ ಈ DNA ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ಯಾರು, ನಮ್ಗೆ ಹೆಂಗೆ ಗೊತ್ತಾಯ್ತು DNA ಸ್ಟ್ರಕ್ಚರ್ ಬಗ್ಗೆ ಅಂತ ಹೇಳಿ. ಸೊ ನೆಕ್ಸ್ಟ್ ಏನನ್ನ ಸ್ಟಡಿ ಮಾಡ್ತೀವಿ ನಾವಿಲ್ಲಿ, ದಟ್ ಈಸ್ ಸ್ಟ್ರಕ್ಚರ್ ಆಫ್ DNA. Structure of DNA. So for the first time DNA structure ನಮಗೆ ಗೊತ್ತಾಗ್ಲಿಕ್ಕೆ ಹೆಲ್ಪ್ ಮಾಡಿದ್ದು ಯಾರು, there is a person, there is a fellow, special two fellows. Their name are Franklin and Wilkin. ಸೊ ಇದೆರಡು ಸೈಂಟಿಸ್ಟ್, ಇವರಿಬ್ರು ಯಾರು, ಫ್ರಾಂಕ್ಲಿನ್ ಅಂಡ್ ವಿಲ್ಕಿನ್. ಏನ್ ಮಾಡ್ತಾರೆ ಇವರು, ನಮಗೆ ಇಲ್ಲಿ DNA ಸ್ಟ್ರಕ್ಚರ್ ಬಗ್ಗೆ ಫಾರ್ ದ ಫಸ್ಟ್ ಟೈಮ್ ಕೆಲವೊಂದು ಟಾಪಿಕ್ಸ್ ಗಳನ್ನ ಹೇಳ್ಕೊಡ್ತಾರೆ. ದಟ್ ಈಸ್ ಫ್ರಾಂಕ್ಲಿನ್ ಮತ್ತೆ ವಿಲ್ಕಿನ್ ಏನ್ ಮಾಡ್ತಾರೆ ಇಲ್ಲಿ, ಕ್ರಿಸ್ಟಿಲೋಗ್ರಫಿ, ಎಕ್ಸ್ರೇ ಕ್ರಿಸ್ಟಿಲೋಗ್ರಫಿ ಅನ್ನೋ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಇವ್ರು ಏನ್ ಮಾಡ್ತಾರೆ ಇಲ್ಲಿ DNA ಪ್ಯಾಟರ್ನ್ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಾರೆ. ಸೊ ಏನ್ ಹೇಳಿದೆ ನಾನು ಇಲ್ಲಿ, ಫ್ರಾಂಕ್ಲಿನ್ ಅಂಡ್ ವಿಲ್ಕಿನ್ ಏನ್ ಮಾಡಿದ್ರು ಇಲ್ಲಿ, ಎಕ್ಸ್ರೇ ಕ್ರಿಸ್ಟಿಲೋಗ್ರಫಿ ಅನ್ನೋ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ನಮ್ಗೆ ಏನ್ ಕೊಟ್ರು ಇಲ್ಲಿ, ಎಕ್ಸ್ರೇ ಡಿಫ್ರಾಕ್ಷನ್, ಯಾರ್ದು DNA ಇದು. ಸೊ ವಾಟ್ ದೇ ಗೇವ್ ಎಕ್ಸ್ರೇ diffraction, X-ray diffraction
ಪ್ಯಾಟರ್ನ್ ಆಫ್ ಯಾರ್ದು DNA ದು ಯಾವ ರೀತಿ ಕಾಣಿಸುತ್ತೆ ನಮಗೆ ಈ ಪ್ಯಾಟರ್ನ್ ಅಲ್ಲಿ ಅಂತ ಹೇಳಿದ್ರೆ. ಸೊ ದೇ ಅಬ್ಸರ್ವ್ಡ್ ಯಾವ ರೀತಿ ಕಾಣಿಸ್ತಿತ್ತು ಅಂದ್ರೆ ಇದೊಂದು ಸೆಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇದೊಂದು ಸೆಲ್ ಇದೆ ಅಂತ ಇಟ್ಕೊಳ್ಳಿ. ಅಂಡ್ ಇಲ್ಲಿ ಸೊ somewhat like ಡಬಲ್ ಸ್ಟ್ಯಾಂಡರ್ಡ್ 2 ಲೈನ್ಸ್ ಇರೋ ರೀತಿ, ಯಾವ ರೀತಿ 2 ಲೈನ್ಸ್ ಇರೋ ರೀತಿ ಅವ್ರಿಗೆ ಏನಾಯ್ತು ಇಲ್ಲಿ ಎಕ್ಸ್ರೇ ಡಿಫ್ರಾಕ್ಷನ್ ಪ್ಯಾಟರ್ನ್ ಒಳಗಡೆ DNA ಕಾಣಿಸ್ತು. ದ್ಯಾಟ್ಸ್ ವೈ DNA ಯಾವ ತರ ಇದೆ ನಿನ್ನೆಯಿಂದ ಹೇಳ್ತಿದ್ದೀವಿ. ಸೊ DNA ಹತ್ರ ಎಷ್ಟು ಚೈನ್ಸ್ ಇದೆ ಅಂತ ಹೇಳಿದ್ವಿ ನಾವು ಇಲ್ಲಿ 2 ಲೈನ್ಸ್ ಆರ್ ಯು ಕ್ಯಾನ್ ಸೇ 2 ಚೈನ್ಸ್. ಸೊ DNA ಹತ್ರ 2 ಚೈನ್ಸ್ ಇದೆ ಅಂತ ನಮಗೆ ಹೇಗೆ ಗೊತ್ತಾಯ್ತು? ದಟ್ ಈಸ್ ಬೈ ದಿ ಫ್ರಾಂಕ್ಲಿನ್ ಅಂಡ್ ವಿಲ್ಕಿನ್. ಯಾವ ಮೆಥಡ್ ಅನ್ನ ಯೂಸ್ ಮಾಡಿದ್ರು ಇವರು, ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರು ಇಲ್ಲಿ? ದಟ್ ಈಸ್ ಎಕ್ಸ್ರೇ ಕ್ರಿಸ್ಟಲೋಗ್ರಫಿ. ಬಟ್ ಯಾವ ಪ್ಯಾಟರ್ನ್ ಅನ್ನ ಕೊಟ್ಟರು ಅವರು ನಮಗೆ? DNA 2 ಲೈನ್ಸ್ ಆರ್ 2 ಚೈನ್ಸ್ ಇಂದ ಫಾರ್ಮ್ ಆಗಿದೆ ಅಂತ ಕೇಳಿದ್ರೆ ದಟ್ ಈಸ್ ಎಕ್ಸ್ರೇ ಡಿಫ್ರಾಕ್ಷನ್ ಪ್ಯಾಟರ್ನ್ ಒಳಗಡೆ DNA ಹತ್ರ ಎಷ್ಟು ಚೈನ್ಸ್ ಇದೆ ಅಂತ ಹೇಳಿದ್ರು ಅವರು? 2 ಲೈನ್ಸ್. ಸೊ ದಿಸ್ ವಾಸ್ ಗಿವನ್ ಬೈ ಯಾರು ಹೇಳಿದ್ರು ನಮಗೆ ಇಲ್ಲಿ? ಫ್ರಾಂಕ್ಲಿನ್ ಅಂಡ್ ವಿಲ್ಕಿನ್. ಅಂಡ್ ದಿಸ್ ಫ್ರಾಂಕ್ಲಿನ್ ಅಂಡ್ ವಿಲ್ಕಿನ್ ಇವರಿಬ್ರು ಕೂಡ ಏನಾಗಿತ್ತು ಇಲ್ಲಿ ನೋಬೆಲ್ ಪ್ರೈಸ್ ಸಿಕ್ಕಿತ್ತು. ಇವನ್ ಅದರ್ 2 ಸೈಂಟಿಸ್ಟ್ ನಾನು ಹೇಳ್ತೀನಿ ಇವಾಗ ನೆಕ್ಸ್ಟ್. ಓಕೆ, ಬಟ್ ಫ್ರಾಂಕ್ಲಿನ್ಗೆ ಸಿಗ್ಲಿಲ್ಲ ಬಿಕಾಸ್ ಅಷ್ಟರೊಳಗಡೆ ಹಿ ವಾಸ್ ಡೆಡ್. ಅಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ರೂಲ್ ಕೊಟ್ಟಿದ್ದಾರೆ DNA ಸ್ಟ್ರಕ್ಚರ್ಗೆ ಹೆಲ್ಪ್ ಆಗ್ಲಿಕ್ಕೆ ನಮಗೆ. ಇವಾಗ ನಾವೇನು ಸ್ಟಡಿ ಮಾಡ್ತೀವಲ್ಲ, ದಟ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ DNA. ಸೊ ದೇರ್ ಇಸ್ ಒನ್ ಮೋರ್ ಸೈಂಟಿಸ್ಟ್ ಹೂ ಕಂಟ್ರಿಬ್ಯೂಟೆಡ್ ಹಿಸ್ ಐಡಿಯಾ, ದಟ್ ಈಸ್ ಚಾರ್ಗಾಫ್. ಯಾರು ಇಲ್ಲಿ? ಚಾರ್ಗಾಫ್. ಸೊ ಅವರು ಕೆಲವೊಂದು ರೂಲ್ಗಳನ್ನ ಕೊಡ್ತಾರೆ ಅವ್ರ ರೂಲ್ಗೆ. ಸೊ ಅವ್ರ ಹೆಸರು ರೂಲ್ ಏನು ಇಲ್ಲಿ? ದಟ್ ಈಸ್ ಚಾರ್ಗಾಫ್ ರೂಲ್. ಸೊ ವಾಟ್ ದಿಸ್ ಫೆಲೋ ಸೆಡ್, ಇವ್ರು ಏನು ಹೇಳಿದ್ರು ಅಂದ್ರೆ ಹಿ ಸೆಡ್ ದಟ್ ಯಾವಾಗ್ಲೂ ನಂಬರ್ ಆಫ್ ಪ್ಯೂರಿನ್ ಯಾವಾಗ್ಲೂ ಯಾರಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಇವರು ಇಲ್ಲಿ ನಂಬರ್ ಆಫ್ ಪಿರಿಮಿಡಿನ್ಸ್. ಪ್ಯೂರಿನ್ಸ್ ಎಷ್ಟಿದೆಯೋ ಅಷ್ಟೇ ಪಿರಿಮಿಡಿನ್ಸ್ ಇರುತ್ತೆ DNA ಒಳಗಡೆ ಅಂತ ಇವರು ಹೇಳಿದ್ರು. ಸೊ ಏನಂತ ಹೇಳಿದ್ರು? ಚಾರ್ಗಾಫ್ ರೂಲ್ ಏನು ಇಲ್ಲಿ? ನಂಬರ್ ಆಫ್ ಪ್ಯೂರಿನ್ ಇಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಪಿರಿಮಿಡಿನ್ ಅಂತ ಹೇಳಿದ್ರು. ನಂಬರ್ ಆಫ್ ಪಿರಿಮಿಡಿನ್ಸ್ ಅಂತ ಹೇಳಿದ್ರು. ಸೊ ನಮಗೆ ಗೊತ್ತಿದೆ ಯಾವ್ಯಾವುದು ಪ್ಯೂರಿನ್? ದಟ್ ಈಸ್ ಅಡೆನೈನ್ ಅಂಡ್ ಗ್ವಾನೈನ್, ಪ್ಯೂರಿನ್, ರೈಟ್? ಸೊ ನಂಬರ್ ಆಫ್ ಪಿರಿಮಿಡಿನ್ಸ್ ಯಾವುದು? ದಟ್ ಈಸ್ ಸೈಟೋಸಿನ್ ಅಂಡ್ ಥೈಮಿನ್. ಸೊ ಇದು ಎರಡೂ ಏನಿರುತ್ತೆ ಯಾವಾಗಲೂ DNA ಒಳಗಡೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ರು. ಸೊ ದಟ್ ಈಸ್, ಸೊ ಅದಕ್ಕೆ ಈಕ್ವೇಶನ್ ಏನಂತ ಕೊಟ್ಟರು ಇಲ್ಲಿ? C+T and A+G is always equal to 1 ಬಿಕಾಸ್ ಇಲ್ಲಿ ಪ್ಯೂರಿನ್ ಮತ್ತೆ ಪಿರಿಮಿಡಿನ್ ನಂಬರ್ಸ್ ಏನಿರುತ್ತೆ ಇಲ್ಲಿ ಈಕ್ವಲ್ ಇರೋ ಕಾರಣಕ್ಕೆ. ಸೊ ಈ ಈಕ್ವೇಶನ್ ಅನ್ನ ಯಾರು ಕೊಟ್ಟರು ನಮಗೆ ಇಲ್ಲಿ? ದಟ್ ಈಸ್ ಚಾರ್ಗಾಫ್. ಅಟ್ ದ ಸೇಮ್ ಟೈಮ್ ದಿಸ್ ಫೆಲೋ ಆಲ್ಸೋ ಸೇಡ್ ದಟ್ ಏನಂತ ಹೇಳಿದ್ರು ಅಂದ್ರೆ ಈ ರೇಷಿಯೋ ಈಕ್ವಲ್ ಟು 1 ಅಂತ ಹೇಳಿದ್ವಿ. ಈ ರೇಷಿಯೋ ಏನಾಗುತ್ತೆ ಇಲ್ಲಿ? ಸ್ಪೀಸೀಸ್ ಟು ಒನ್ ಸ್ಪೀಸೀಸ್ ಇಂದ ಇನ್ನೊಂದು ಸ್ಪೀಸೀಸ್ಗೆ ಏನಾಗುತ್ತೆ ಇಲ್ಲಿ ವೆರಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅಂಡ್ ಆಲ್ಸೋ ಇನ್ ಪ್ರೋಕ್ಯಾರಿಯೋಟ್ಸ್ ನಿಮಗೆ ಗೊತ್ತಿರಲಿ ಆಸ್ ವೆಲ್ ಆಸ್ ಬಿಫೋರ್ ದಟ್. ಸೊ ವಾಟ್ ಹಿ ಸೆಡ್ ಈಸ್ ಹಿ ಆಲ್ವೇಸ್ ಸೆಡ್ ಅಡೆನೈನ್ ಈಸ್ ಆಲ್ವೇಸ್ ಏನು ಇಲ್ಲಿ? ಅಡೆನೈನ್ ಈಸ್ ಆಲ್ವೇಸ್ ಈಕ್ವಲ್ ಆರ್ ಯಾರೊಟ್ಟಿಗೆ ಬಾಂಡ್ ಮಾಡುತ್ತೆ? ಇಟ್ ಆಲ್ವೇಸ್ ಬಾಂಡ್ಸ್ ವಿತ್ ದಿ ಥೈಮಿನ್. ಯಾರೊಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ? ಥೈಮಿನ್. ಯಾರೊಟ್ಟಿಗೆ ಬಾಂಡ್ ಫಾರ್ಮ್ ಮಾಡುತ್ತೆ ಇಲ್ಲಿ? ಅಡೆನೈನ್ always with the thymine. In the same way, cytosine always bond or always forms the bond. ಯಾರೊಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ? ದಟ್ ಈಸ್ ಗ್ವಾನಿನ್ ಒಟ್ಟಿಗೆ. ಯಾರೊಟ್ಟಿಗೆ? ಗ್ವಾನಿನ್ ಒಟ್ಟಿಗೆ. ಸೊ ಏನಂತ ಹೇಳಿದ್ರು ಚಾರ್ಗಾಫ್ ಇಲ್ಲಿ? ನಂಬರ್ ಆಫ್ ಪ್ಯೂರಿನ್, ನಂಬರ್ ಆಫ್ ಪಿರಿಮಿಡಿನ್ ಏನಿರುತ್ತೆ ಯಾವಾಗಲೂ ಈಕ್ವಲ್ ಇರುತ್ತೆ. ಅದಕ್ಕೆ ಏನು ಮಾಡಿದ್ರು? ಈ ರೇಷಿಯೋನ ಕೊಟ್ಟರು. ಆ್ಯಂಡ್ ಈ ರೇಷಿಯೋ ಸ್ಪೀಸೀಸ್ ಇಂದ ಸ್ಪೀಸೀಸ್ಗೆ ಏನಾಗುತ್ತೆ ಅಂತ ಹೇಳಿದ್ರು? ವೇರಿ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಈ ಸೈಡ್ ಯಾವಾಗಲೂ ಎಡಿನೈನ್ ಪ್ಯೂರಿನ್ ಪಿರಿಮಿಡಿನ್ ಒಟ್ಟಿಗೆನೆ ಬಾಂಡ್ ಫಾರ್ಮ್ ಮಾಡುತ್ತೆ. ಎಡಿನೈನ್ ಏನು? ಪ್ಯೂರಿನ್. ಥೈಮಿಡಿನ್ ಏನು ಇಲ್ಲಿ? ಪಿರಿಮಿಡಿನ್. ಸೊ ಎಡಿನೈನ್ ಯಾವಾಗಲೂ ಯಾರೊಟ್ಟಿಗೆ ಬಾಂಡ್ ಫಾರ್ಮ್ ಮಾಡುತ್ತೆ? ಥೈಮಿನ್. ಆ್ಯಂಡ್ ಇಲ್ಲಿ ನಾನು ಈಕ್ವಲ್ 2 ಲೈನ್ಸ್ ಹಾಕಿದೆ ಆ್ಯಂಡ್ ಕೆಳಗಡೆ ನೋಡಿ 3 ಲೈನ್ಸ್ ಹಾಕಿದ್ದೀನಿ. ಸೊ ಈ 2 ಲೈನ್ಸ್ ಏನು ಬಾಂಡ್ ಫಾರ್ಮ್ ಮಾಡುತ್ತೆ ಅಂದ್ರೆ ಅಲ್ಲಿ ಒಂದು ಬಾಂಡ್ ಇರಬೇಕಲ್ಲ. ಸೊ ಈ ಬಾಂಡ್ ಏನು ಇಲ್ಲಿ? ದಿಸ್ ಇಸ್ ಹೈಡ್ರೋಜನ್ ಬಾಂಡ್. ಯಾವ ಬಾಂಡ್ ಇದು? ಹೈಡ್ರೋಜನ್ ಬಾಂಡ್. ಎಷ್ಟಿದಾವೆ ಇಲ್ಲಿ? 2 ಹೈಡ್ರೋಜನ್ ಬಾಂಡ್ಸ್. ಯಾರ್ಯಾರ ಮಧ್ಯ? ಎಡಿನೈನ್ ಮತ್ತೆ ಥೈಮಿನ್ ಮಧ್ಯೆ ಎಷ್ಟು ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ ಇಲ್ಲಿ? 2 ಹೈಡ್ರೋಜನ್ ಬಾಂಡ್. ಇನ್ ದ ಸೇಮ್ ವೇ ಸೈಟೋಸಿನ್ ಅಂಡ್ ಗ್ವಾನಿನ್ ಮಧ್ಯ ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗುತ್ತೆ ಇಲ್ಲಿ? 3 ಹೈಡ್ರೋಜನ್ ಬಾಂಡ್ಸ್. 3 ಹೈಡ್ರೋಜನ್ ಬಾಂಡ್ಸ್. ಸೊ ಇದನ್ನ ಯಾರು ಹೇಳಿದ್ರು ನಮಗೆ ಇಲ್ಲಿ? ದಟ್ ಈಸ್ ಸೊ ಚಾರ್ಗಾಫ್ ಅನ್ನೋರು. ಅಂಡ್ ದಿಸ್ ಇಸ್ ದಿ ಚಾರ್ಗಾಫ್ ರೂಲ್. ಅಂಡ್ ಇನ್ನೊಂದು ಗೊತ್ತಿರಲಿ ನಿಮಗೆ, ಯಾವಾಗಲೂ ಯೂಕ್ಯಾರಿಯೋಟ್ಸ್ ಒಳಗಡೆ ಈ ಅಡಿನಿನ್ ಅಂಡ್ ಥೈಮಿನ್ ಸೀಕ್ವೆನ್ಸ್ ಏನಿರುತ್ತೆ ನಾನು ಹೇಳ್ತೀನಿ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಹೇಳಿ. ಬಟ್ ಆಸ್ ಆಫ್ ನಾವು ನೆನ್ಪಿಟ್ಕೊಳ್ಳಿ ಜಸ್ಟ್ ಫಾರ್ ದ ಇನ್ಫಾರ್ಮೇಶನ್.
ಸೊ ಯಾವಾಗಲೂ ಯು ಕ್ಯಾರಿಯರ್ಸ್ ಒಳಗಡೆ ಎಡಿನಿನ್ ಮತ್ತು ಥೈಮಿನ್ ಸೀಕ್ವೆನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಬಟ್ ಪ್ರೋ ಕ್ಯಾರಿಯರ್ಸ್ ಒಳಗಡೆ ಯಾವುದು ಸೀಕ್ವೆನ್ಸ್ ಜಾಸ್ತಿ ಇರುತ್ತೆ ಇಲ್ಲಿ ಸೈಟೋಸಿನ್ ಆ್ಯಂಡ್ ಗ್ವಾನಿನ್ ಅಥವಾ ಗ್ವಾನಿನ್ ಆ್ಯಂಡ್ ಸೈಟೋಸಿನ್ ಸೀಕ್ವೆನ್ಸ್ ಏನಿರುತ್ತೆ ಇಲ್ಲಿ ಪ್ರೋ ಕ್ಯಾರಿಯರ್ಸ್ ಒಳಗಡೆ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಚಾರ್ಗ್ರಾಫ್ ರೂಲ್. ಕ್ಲಿಯರ್? ನೆಕ್ಸ್ಟ್ ಇವಾಗ ನಾವೇನು ಸ್ಟಡಿ ಮಾಡ್ತೀವ ಇಲ್ಲಿ ದಟ್ ಈಸ್ ಡಬಲ್ ಹೆಲಿಕ್ಸ್ ಮಾಡೆಲ್ ಅಥವಾ ವಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್, ಡಬಲ್ ಸ್ಟ್ಯಾಂಡರ್ಡ್ ರೈಟ್ ಹ್ಯಾಂಡೆಡ್ ಫ್ಯಾಷನ್ DNA ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಯಾವ DNA ಸ್ಟಡಿ ಮಾಡ್ತೀವಿ ನಾವಿಲ್ಲಿ ನಿಮ್ಮ NCERT ಒಳಗಡೆ ಕೊಟ್ಟಿರುವಂಥ DNA. ಓಕೆ, ಸೊ ಆ DNA ಏನು ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ ಅಂದ್ವಿ ನಾವು ಇವಾಗ ತಾನೇ ನೋಡಿದ್ವಿ. ಫ್ರಾಂಕ್ಲಿನ್ ಅಂಡ್ ವಿಲ್ಕಿನ್ ಎಕ್ಸ್ರೇ ಡಿಫ್ರಾಕ್ಷನ್ ಪ್ಯಾಟರ್ನ್ ಅಲ್ಲಿ ಏನಂತ ಹೇಳಿದ್ರು ನಮಗೆ 2 ಚೈನ್ಸ್ಗಳಿಂದ ಏನು ಫಾರ್ಮ್ ಆಗಿದೆ ಇಲ್ಲಿ DNA ಫಾರ್ಮ್ ಆಗಿದೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಏನ್ ಮಾಡೋಣ ನಾವಿಲ್ಲಿ DNA ವಿಚ್ ವಾಸ್ ಪ್ರಪೋಸ್ಡ್ ಆರ್ ಗಿವನ್ ಬೈ ಜೇಮ್ಸ್ ವ್ಯಾಟ್ಸನ್. ಯಾರು? ಜೇಮ್ಸ್ ವ್ಯಾಟ್ಸನ್ and Francis Crick. ಯಾವ ಇಯರ್ ಅಲ್ಲಿ? ಇನ್ ದ ಇಯರ್ 1983. ಸೊ ನಾನು ಇವಾಗ ತಾನೇ ಹೇಳಿದೆ, ಏನಂತ ಹೇಳಿದೆ? ಫ್ರಾಂಕ್ಲಿನ್ ಆ್ಯಂಡ್ ವಿಲ್ಕಿನ್ ಇಬ್ಬರೂ ಕೂಡ DNA ಸ್ಟ್ರಕ್ಚರನ್ನು ಇಲ್ಲಿ ನಮಗೆ ಹೇಳ್ಕೊಡ್ಲಿಕ್ಕೆ ಕಾಂಟ್ರಿಬ್ಯೂಷನನ್ನು ಕೊಟ್ಟರು ಅವ್ರದ್ದೇ ಓನ್ ಆಗಿರುವಂಥ ಸ್ಟಡೀಸ್ ಬೇಸಿಸ್ ಮೇಲೆ. ಅವರು ಒಟ್ಟಿಗೆ ಜೇಮ್ಸ್ ವ್ಯಾಟ್ಸನ್ ಆ್ಯಂಡ್ ಫ್ರಾನ್ಸಿಸ್ ಕ್ರಿಕ್, ಸೊ ಈ 4 ಜನ ಸೇರಿಕೊಂಡು ಏನು ಮಾಡಿದ್ರು ಇಲ್ಲಿ DNA ಸ್ಟ್ರಕ್ಚರ್ ಬಗ್ಗೆ ನಮಗೆ ಹೇಳ್ಕೊಟ್ರು. ಬಟ್ ಥಿಂಗ್ ಇಸ್ ನೋಬೆಲ್ ಪ್ರೈಸ್ ಕೊಡೋ ಟೈಮಲ್ಲಿ ಫ್ರಾಂಕ್ಲಿನ್ ವಾಸ್ ನೋ ಮೋರ್. ಸೊ ಜೇಮ್ಸ್ ದಟ್ ಈಸ್ ವ್ಯಾಟ್ಸನ್, ಕ್ರಿಕ್ ಆ್ಯಂಡ್ ವಿಲ್ಕಿನ್ 3 ಜನಕ್ಕೂ ಏನು ಸಿಕ್ತು ಇಲ್ಲಿ? ದೇ ಗಾಟ್ ನೋಬೆಲ್ ಪ್ರೈಸ್ ಫಾರ್ ದಿಸ್ ಡಿಸ್ಕವರಿ ಆರ್ ದ ಇನ್ಫಾರ್ಮೇಶನ್. ಏನಕ್ಕೆ ಕೊಟ್ಟಿದ್ರು ಅವರು? ದಟ್ ಈಸ್ ಡಬಲ್ ಹೆಲಿಕ್ಸ್ ಮಾಡೆಲ್ ಅಥವಾ DNA ಬಗ್ಗೆ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು ಜೇಮ್ಸ್ ವ್ಯಾಟ್ಸನ್ ಐ ಥಿಂಕ್ ನವಂಬರಲ್ಲಿ ಹಿ ಪಾಸ್ಡ್ ಅವೇ, ಐ ಗೆಸ್ ಇನ್ 2025 ಓನ್ಲಿ ಹಿ ವಾಸ್ ಪಾಸ್ಡ್ ಅವೇ. ಓಕೆ ಲೀವ್. ಸೊ ಇವಾಗ ಏನು ಹೇಳ್ತಿದ್ದೀನಿ ನಾನು? ಡಬಲ್ ಹೆಲಿಕ್ಸ್ ಮಾಡೆಲ್ DNA ಹೆಸರೊಳಗಡೆ ಡಬಲ್ ಹೆಲಿಕ್ಸ್ ಮಾಡೆಲ್ DNA ಯಾರು ಕೊಟ್ಟರು ಅಂತ ಹೇಳಿದ್ವಿ? ದಟ್ ಈಸ್ ಜೇಮ್ಸ್ ವ್ಯಾಟ್ಸನ್ ಆ್ಯಂಡ್ ಫ್ರಾನ್ಸಿಸ್ ಕ್ರಿಕ್. ಯಾವ ಇಯರಲ್ಲಿ ಅಂತ ಹೇಳಿದ್ವಿ? ಇನ್ ದ ಇಯರ್ 1953. ಸೊ ಇವಾಗ ಸ್ಟ್ರಕ್ಚರನ್ನು ನೋಡೋಣ ನಾವು, DNA ಸ್ಟ್ರಕ್ಚರನ್ನು. ಸೊ ನಿನ್ನೆ ತಾನೇ ನಾವು ಹೇಳ್ತಾನೆ ಇದ್ದೆ ನಿಮಗೆ ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರನ್ನು, ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್. ಲಾಸ್ಟಲ್ಲಿ ಏನಂತ ಹೇಳಿದ್ವಿ ನಾವಿಲ್ಲಿ? ಆ್ಯಂಟಿ ಪ್ಯಾರಲಲ್, ಆ್ಯಂಟಿ ಪೊಲ್ಯಾರಿಟಿ, 2 ಚೈನ್ಸ್ ಇದೆ DNA ಹತ್ರ ಅಂತ ಹೇಳಿ. ಸೊ ಇವಾಗ ನೋಡಿ 2 ಸ್ಟ್ರ್ಯಾಂಡ್ಸನ್ನು ಡ್ರಾ ಮಾಡಿದ್ದೀನಿ ನಾನು. ಒಂದು ಸ್ಟ್ರ್ಯಾಂಡ್ ಇಲ್ಲಿಂದ ಇದೆ ಆ್ಯಂಡ್ ಅದರ್ ಸ್ಟ್ರ್ಯಾಂಡ್ ಇಲ್ಲಿಂದ ರನ್ ಆಗ್ತಿದೆ. ಸೊ ಇಲ್ಲಿ ಫ್ರಾಂಕ್ಲಿನ್ ಕೂಡ ಏನಂತ ಹೇಳಿದ್ರು? DNA ಹತ್ರ ಎಷ್ಟು ಚೈನ್ಸ್ ಇದೆ? 2 ಚೈನ್ಸ್. ಆ 2 ಚೈನು ಇದರಿಂದ ಫಾರ್ಮ್ ಆಗಿದೆ ಇಲ್ಲಿ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಅದಕ್ಕೆ DNA ಏನು ಇಲ್ಲಿ? ದಟ್ ಈಸ್ ಮೇಡ್ ಅಪ್ ಆಫ್, ಎದರಿಂದ ಮೇಡಪ್ ಆಗಿದೆ DNA ಇಲ್ಲಿ? 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್. DNA ಎಷ್ಟು ಚೈನ್ಸ್ ಇಂದ ಫಾರ್ಮ್ ಆಗಿದೆ ಇಲ್ಲಿ? ಮೇಡ್ ಅಪ್ ಆಫ್ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಆ್ಯಂಡ್ ನಿನ್ನೆ ನಾವು ನ್ಯೂಕ್ಲಿಯೋಟೈಡ್ ಫಾರ್ಮೇಷನ್ ಅನ್ನು ನೋಡಬೇಕಾದ್ರೆ, ಪಾಲಿನ್ಯೂಕ್ಲಿಯೋಟೈಡ್ ಫಾರ್ಮೇಷನ್ ಅನ್ನು ನೋಡಬೇಕಾದ್ರೆ ನಮಗೆ ಗೊತ್ತಿದೆ 1 ಚೈನ್ ಏನಾಗುತ್ತೆ ಇಲ್ಲಿ 5' ಎಂಡಿಂದ ಶುರು ಆದರೆ ನೆಕ್ಸ್ಟ್ ಎಲ್ಲಿಗೆ ಎಂಡ್ ಆಗುತ್ತೆ? ಅದು 3'. ಆಂಟಿ ಪೊಲಾರಿಟಿ, ಆಂಟಿ ಪ್ಯಾರಲಲ್ ಅಂತ ಹೇಳಿದ್ವಿ. ಇನ್ ದ ಸೇಮ್ ವೇ ಇನ್ನೊಂದು ಸ್ಟ್ಯಾಂಡ್ ಏನಾಗುತ್ತೆ ಇಲ್ಲಿ 3' ಇಂದ ಇದ್ರೆ ಇನ್ನೊಂದು 5'ಗೆ ಎಂಡ್ ಏನಾಗುತ್ತೆ? ಇದು 2 ಚೈನ್ಸ್, 2 ಅಪೋಸಿಟ್. ಫಾರ್ ಎಕ್ಸಾಂಪಲ್ ಇದು ನೋಡಿ, ಈ ಆರೋ ಮಾರ್ಕ್ ನೋಡ್ರಿ, ಇದೇನಿದೆ? ಇದು ಪ್ಯಾರಲಲ್. ಇಫ್ ಎಟ್ ಆಲ್ ಇದೇ ಲೈನ್ಸ್ ಇಲ್ಲಿ ಒಂದು ಅಪ್ವರ್ಡ್ ಡೈರೆಕ್ಷನ್ ಅಂಡ್ ಇನ್ನೊಂದು ಡೌನ್ವರ್ಡ್ ಡೈರೆಕ್ಷನ್ ಇದ್ರೆ ಏನು? ಅಪೋಸಿಟ್. ಸೊ ಇಲ್ಲೂ ಕೂಡ 1 ಚೈನ್ ಏನಿದೆ ಸ್ಟ್ರ್ಯಾಂಡ್ ಅಂತಾನು ಕರಿತೀವಿ, ಇದಕ್ಕೆ ಸ್ಟ್ರ್ಯಾಂಡ್ ಅಂತಾನು ಕರಿತೀವಿ. 1 ಸ್ಟ್ರ್ಯಾಂಡ್ ಏನಿದೆ ಇಲ್ಲಿ 5' ಎಂಡಿಂದ ರನ್ ಆಗಿ ಎಲ್ಲಿಗೆ ಎಂಡ್ ಆಯ್ತು? 3' ಎಂಡಿಗೆ. ಸೊ ಇದು ಇಲ್ಲಿ ಅಪೋಸಿಟ್ ಹೋಗ್ತಿದೆ, ತಿರ್ಗಾ 5' ಎಂಡಿಂದ 3'. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ಇಲ್ಲಿ? DNA ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಗೊತ್ತಾಯ್ತಾ? 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಆ್ಯಂಡ್ 2 ಸ್ಟ್ರ್ಯಾಂಡ್ ಇರೋ ಕಾರಣಕ್ಕೆ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಡಬಲ್ ಸ್ಟ್ರ್ಯಾಂಡರ್ಡ್. ಏನಂತ ಕರಿತೀವಿ? ಡಬಲ್ ಸ್ಟ್ರ್ಯಾಂಡರ್ಡ್ DNA. ಏನಂತ ಕರಿತೀವಿ? ಡಬಲ್ ಸ್ಟ್ರ್ಯಾಂಡರ್ಡ್. ಆ್ಯಂಡ್ ಇದು ಯಾವಾಗಲೂ ರೈಟ್ ಸೈಡೆಡ್ ಅಥವಾ ರೈಟ್ ಹ್ಯಾಂಡೆಡ್ ಫ್ಯಾಷನಲ್ಲಿ ಇರುತ್ತೆ, ರೈಟ್ ಡೈರೆಕ್ಷನಲ್ಲಿ. ಸೊ ಅದಕ್ಕೆ ಈ DNAಗೆ ನಾವೇನಂತ ಕರಿತೀವಿ? 2 ಸ್ಟ್ರ್ಯಾಂಡ್ ಇರೋ ಕಾರಣಕ್ಕೆ ಡಬಲ್ ಸ್ಟ್ರ್ಯಾಂಡರ್ಡ್ ಆ್ಯಂಡ್ ರೈಟ್ ಹ್ಯಾಂಡೆಡ್ ಫ್ಯಾಷನ್. ಇದು ಯಾವ ಥರ ಇರುತ್ತೆ? ಡೈರೆಕ್ಷನ್ ರೈಟ್ ಹ್ಯಾಂಡೆಡ್ ಫ್ಯಾಷನ್ ಆರ್ ರೈಟ್ ಹ್ಯಾಂಡೆಡ್ ಡೈರೆಕ್ಷನ್ ಅಂತಾನು ನಾವು ಕರಿಬೋದು. ಆ್ಯಂಡ್ ಈ DNA ವಿಚ್ ಯು ಸ್ಟಡಿ, ನಿಮ್ಮ NCERTಲಿ ಸ್ಟಡಿ ಮಾಡ್ತಿರೋ DNA ಟೈಪ್ ಏನಿದೆ, ದಿಸ್ ಇಸ್ B ಟೈಪ್ DNA. ಯಾವ DNA ಇದು? B ಟೈಪ್ DNA. ಅಂದರೆ ಇಟ್ ಇಸ್ ಎ ಟೈಪ್ ಆಫ್ DNA. DNA ಒಳಗಡೆ A, B, C, Z.
Okay, so there are different types of DNA, not XYZ. Okay, so different types of DNA ಇದೆ, A B C Z. ಬಟ್ ಇಲ್ಲಿ ನಾವು ಸ್ಟಡಿ ಮಾಡ್ತಿರೋದು ಕ್ರಿಕ್ ಅಂಡ್ ಮಾಡೆಲ್ ನಮಗೆ ಹೇಳ್ಕೊಟ್ಟಿರೋ DNA ಯಾವುದು, ದಟ್ ಈಸ್ ಬಿ ಟೈಪ್ ಆಫ್ DNA. ಸೊ ಇವಾಗ ತಾನೇ ಹೇಳಿದೆ ನಾನು, ಪೊಲಾರಿಟಿ ಡೈರೆಕ್ಷನ್ ಏನಿದೆ ಇಲ್ಲಿ ಅಪೋಸಿಟ್, ಆಂಟಿ ಪೊಲಾರಿಟಿ. ದಟ್ಸ್ ವೈ ಎರಡೂ ಚೈನ್ಸು ಏನಿದೆ ಇಲ್ಲಿ ದೇ ಆರ್ ಆಂಟಿ ಪ್ಯಾರಲಲ್. ಏನಿದೆ ಇಲ್ಲಿ ಆಂಟಿ ಪ್ಯಾರಲಲ್. ಆಂಟಿ ಪ್ಯಾರಲಲ್ ಅಂದ್ರೆ ಏನು, ಒಂದು ಚೈನ್ ಏನಾಗ್ತಿದೆ ಇಲ್ಲಿ 5' into 3', ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಇನ್ನೊಂದು ಚೈನ್ ಇದೆ ಇಲ್ಲಿ 5' into 3', ಅಪೋಸಿಟ್ ಅಲ್ಲಿ ರನ್ ಆಗ್ತಾ ಇದೆ ಎರಡು ಚೈನ್ಸ್ಗಳು. ದಟ್ಸ್ ವೈ ದಟ್ ಈಸ್ ಆಂಟಿ ಪ್ಯಾರಲಲ್. ಇದು ಕ್ಲಿಯರಾ ನಿಮಗೆ, ಬೇಸಿಕ್ ಸ್ಟ್ರಕ್ಚರ್. ಓಕೆ, ಅಂಡ್ ನೆಕ್ಸ್ಟ್ ನಿಮಗೆ ನೆನಪಿರ್ಲಿ, ಇವಾಗ ತಾನೇ ಹೇಳಿದೆ ನಾನು ಎಡಿನೈನ್ ಆಲ್ವೇಸ್ ಯಾರೊಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದೆ ನಾನು ಇಲ್ಲಿ, ಥೈಮಿನ್. ಅಂಡ್ ಮಧ್ಯ ಇರೋ ಬಾಂಡ್ ಯಾವ್ದಂತ ಹೇಳಿದ್ವಿ ಇಲ್ಲಿ, ಹೈಡ್ರೋಜನ್ ಬಾಂಡ್. ಇನ್ ದ ಸೇಮ್ ವೇ ಸೈಟೋಸಿನ್ ಯಾರೊಟ್ಟಿಗೆ ಬಾಂಡ್ ಫಾರ್ಮ್ ಮಾಡುತ್ತೆ, ಗ್ವಾನಿನ್. ಹೈಡ್ರೋಜನ್ ಬಾಂಡ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ವಿ 3. ಸೊ ನಾವು ಲಿಸನ್, ಇಲ್ಲಿ ನಿಮಗೆ ಚಿಕ್ಕದು ಕಾಣಿಸ್ತಿದ್ಯಾ, ದಿಸ್ ಸೆಕ್ಷನ್, ಓನ್ಲಿ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್, ದಿಸ್ ಸ್ಪೇಸ್. ಓಕೆ, ಇದಕ್ಕೆ ನಾವು ಏನಂತ ಕರಿತೀವಿ ಇಲ್ಲಿ, ಮೈನರ್ ಗ್ರೂವ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇದನ್ನ, ಮೈನರ್ ಗ್ರೂವ್. ಅಂಡ್ ಇಲ್ಲಿ ನೋಡಿ ಡಿಸ್ಟೆನ್ಸ್, ಇಲ್ಲಿ ಕಂಪೇರ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಏನಿದೆ ಇಲ್ಲಿ ಜಾಸ್ತಿ ಇದೆಯಲ್ಲ, ಸೊ ಇದಕ್ಕೆ ಏನಂತ ಕರಿತೀವಿ, ಮೇಜರ್ ಗ್ರೂವ್. ಏನಂತ ಕರಿತೀವಿ ಇದಕ್ಕೆ, ಮೇಜರ್ ಗ್ರೂವ್. ಸೊ ಏನ್ ಹೇಳಿದೆ ನಾನು ಇಲ್ಲಿ, ಸೊ ಈ ಇನ್ಸಿಷನ್ ಚಿಕ್ಕದಿದೆ, ಓಕೆ, ಇದಕ್ಕೆ ಮೈನರ್ ಗ್ರೂವ್. ಅಂಡ್ ಇಲ್ಲಿ ಲಾರ್ಜ್ ದೊಡ್ಡದಿದೆ, ಇದಕ್ಕೆ ಏನಂತ ಕರೆದ್ವಿ, ಮೇಜರ್ ಗ್ರೂವ್. ಸೊ ಇಲ್ಲಿ ಒಂದು ಮೈನರ್ ಗ್ರೂವ್, ಒಂದು ಮೇಜರ್ ಗ್ರೂವ್, ಎರಡೂ ಟುಗೆದರ್ ಆದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಇಲ್ಲಿ, ಒನ್ ಟರ್ನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಒನ್ ಟರ್ನ್ ಆಫ್ DNA ಅಂತ ಹೇಳಿ ಕರಿತೀವಿ. ಸೊ ಈಗ ಒನ್ ಟರ್ನ್ ಆಫ್ DNA ಒಳಗಡೆ, ಸೊ ಇಲ್ಲಿ ಬರೀತೀನಿ ನೆನ್ಪಿಟ್ಕೊಳ್ಳಿ, ಒನ್ ಟರ್ನ್ ಆಫ್ DNA ಒಳಗಡೆ ಇದು ಒನ್ ಟರ್ನ್ ಇದೆಯಾ, ಇಲ್ಲಿಂದ ಇಲ್ಲಿವರೆಗೂ ಮೈನರ್ ಗ್ರೂವ್ ಪ್ಲಸ್ ಮೇಜರ್ ಗ್ರೂವ್ ಏನ್ ಫಾರ್ಮ್ ಮಾಡ್ತು, ಒನ್ ಟರ್ನ್. ಆ ಒನ್ ಟರ್ನ್ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ, ವಿ ಕ್ಯಾನ್ ಸಿ ಇನ್ ಒನ್ ಟರ್ನ್ 10 ಬೇಸ್ ಪೇರ್ಸ್. BP ಅಂದ್ರೆ ಏನು, ನಾಟ್ ಬ್ಲಡ್ ಪ್ರೆಷರ್. BP ಅಂದ್ರೆ ಏನು, ದಟ್ ಈಸ್ ಬೇಸ್ ಪೇರ್. ಸೊ ಹಾಗಾದ್ರೆ ಈ ಒನ್ ಟರ್ನ್ ಲೆಂತ್ ಎಷ್ಟಿರುತ್ತೆ, ಲೆಂತ್ ಆಫ್ ದಿ ಒನ್ ಟರ್ನ್. ಸೊ ಇದೊಂದು ಒನ್ ಟರ್ನ್ ಇದೆಯಲ್ಲ, ಇದರದ್ದು ಲೆಂತ್ ಆಂಗ್ಸ್ಟ್ರಾಮ್ ಅಲ್ಲಿ 34 ಆಂಗ್ಸ್ಟ್ರಾಮ್. ಎಷ್ಟಿರುತ್ತೆ ಲೆಂತ್ ಇಲ್ಲಿ, 34 ಆಂಗ್ಸ್ಟ್ರಾಮ್. ಅಥವಾ ನ್ಯಾನೋಮೀಟರ್ ಅಲ್ಲಿ ಮೀಟರ್ಗೆ ನಾವು ಕನ್ವರ್ಟ್ ಮಾಡಿದ್ರೆ ದಟ್ ಈಸ್ 3.4 ನ್ಯಾನೋಮೀಟರ್. ಏನಾಗುತ್ತೆ ಇಲ್ಲಿ ಆಂಗ್ಸ್ಟ್ರಾಮ್ ಅಲ್ಲಿ ಲೆಂತ್ ಏನಿದೆ ಅಂತ ಹೇಳಿದೆ 34 ಆಂಗ್ಸ್ಟ್ರಾಮ್. ಅಂಡ್ ನ್ಯಾನೋಮೀಟರ್ ಗೆ ಕನ್ವರ್ಟ್ ಮಾಡಿದ್ರೆ ದಟ್ ಈಸ್ 3.4 ನ್ಯಾನೋಮೀಟರ್. ಅಂಡ್ ಇಲ್ಲಿ ಮಧ್ಯ ಏನಿರುತ್ತೆ, ನಾನು ಹೇಳ್ದೆ ಅಲ್ಲ, ಎಡಿನೈನ್ ಥೈಮಿನ್ ಒಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ, ಗ್ವಾನಿನ್ ಸೈಟೋಸಿನ್ ಒಟ್ಟಿಗೆ. ಸೊ ಇಲ್ಲಿ ಮಧ್ಯ ನಾವು ನೋಡಿ ಏನಂತ ಹೇಳಿದ್ವಿ, 10 ಬೇಸ್ ಪೇರ್ಸ್. ಇದೊಂದು ಟರ್ನ್ ಇದೆ ಅಂದ್ರೆ ಯಾರಿರ್ತಾರೆ ಇಲ್ಲಿ, 10 ಬೇಸ್ ಪೇರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಎಡಿನೈನ್ ಇದೆ, ಯಾರಿದೆ, ಎ ಅಂದ್ರೆ ಏನು ಇಲ್ಲಿ, ಎಡಿನಿನ್. ಎಡಿನಿನ್ ಯಾರೊಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ, ಅದರೊಟ್ಟಿಗೆ ಇಲ್ಲಿ ಥೈಮಿನ್. ಯಾರಿರ್ತಾರೆ, ಥೈಮಿನ್. ಸೊ ಎಡಿನಿನ್ ಮತ್ತೆ ಥೈಮಿನ್ ಮಧ್ಯೆ ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ, 2 ಹೈಡ್ರೋಜನ್ ಬಾಂಡ್ಸ್, ರೈಟ್. ಇನ್ ದ ಸೇಮ್ ವೇ ಇಲ್ಲಿ ಗ್ವಾನಿನ್ ಇದೆ ಅಂಡ್ ಇಲ್ಲಿ ಸೈಟೋಸಿನ್ ಇದೆ, ಮಧ್ಯ ಎಷ್ಟು ಇರಬೇಕು ಹೈಡ್ರೋಜನ್ ಬಾಂಡ್ಸ್, 3. ಎಷ್ಟಿರಬೇಕು, 3. ಅಂಡ್ ತಿರ್ಗಾ ಇಲ್ಲಿ ಥೈಮಿನ್ ಇದ್ದು ಎಡಿನೈನ್ ಇದ್ರೆ ಎಷ್ಟು ಹೈಡ್ರೋಜನ್ ಬಾಂಡ್ ಇರುತ್ತೆ, 2. ಇಲ್ಲಿ ಸೈಟೋಸಿನ್, ಗ್ವಾನಿನ್, ಸೊ ಇಲ್ಲಿ ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ ತಿರ್ಗಾ ಇದುಗಳ ಮಧ್ಯ ಇಲ್ಲಿ, ದಟ್ ಈಸ್ 3 ಹೈಡ್ರೋಜನ್ ಬಾಂಡ್ಸ್. ಸೊ ಈ ರೀತಿ ನೈಟ್ರೋಜನ್ ಬೇಸ್ ಪೇರ್ ಅಂತ ಇದೀವಿ, ಪೇರ್ ಫಾರ್ಮಲ್ ಇದೆ ಜೊತೆಲಿ, ರೈಟ್. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಇಲ್ಲಿ, ಬೇಸ್ ಪೇರ್ಸ್. ಸೊ ಒನ್ ಟರ್ನ್ ಅಲ್ಲಿ ನಾನಿಲ್ಲಿ 4 ಬೇಸ್ ಪೇರ್ಸ್ ಅನ್ನ ಮಾತ್ರ ಬರ್ದಿದ್ದೀನಿ, ಬಟ್ ಎಷ್ಟಿರುತ್ತೆ ಒನ್ ಟರ್ನ್ ಅಲ್ಲಿ 10 ಬೇಸ್ ಪೇರ್ಸ್. ಅಂಡ್ ಲೆಂತ್ ಎಷ್ಟಿರುತ್ತೆ, 34 ಆಂಗ್ಸ್ಟ್ರಾಮ್. ಕ್ಲಿಯರ್? ಸೊ ನಾವು ಲಿಸನ್ ಕೇರ್ಫುಲಿ. ಸೊ ಇಲ್ಲೂ ಒಂದು ಬೇಸ್ ಪೇರ್ ಇದೆ ಅಂಡ್ ಇಲ್ಲೂ ಒಂದು. ಸೊ ದಿಸ್ ಇಸ್ ಒನ್ ಬೇಸ್ ಪೇರ್ ಅಂಡ್ ದಿಸ್ ಇಸ್ ಸೆಕೆಂಡ್ ಬೇಸ್ ಪೇರ್. ಎರಡು ಬೇಸ್ ಪೇರ್ ಇದೆ. ಈ ಎರಡೂ ಬೇಸ್ ಪೇರ್ಗಳ ಮಧ್ಯ ಡಿಸ್ಟೆನ್ಸ್ ಎಷ್ಟಿರುತ್ತೆ, ದ ಸ್ಪೇಸ್ ಬಿಟ್ವೀನ್ ದಿ 2 ಬೇಸ್ ಪೇರ್ಸ್, ಲೆಂತ್ ಎಷ್ಟಿರುತ್ತೆ ಇದು ನೋ. ಸೊ ಇವಾಗ ಏನ್ ಬರ್ಕೊಳ್ತೀರಾ ನೀವು ಇಲ್ಲಿ, ಡಿಸ್ಟೆನ್ಸ್ ಬಿಟ್ವೀನ್ 2 ಬೇಸ್ ಪೇರ್. ಸೊ ಇದೆರಡು ಬೇಸ್ ಪೇರ್ ಇದೆ, ರೈಟ್. ಇದು ಒಂದು ಬೇಸ್ ಪೇರ್ ಅಂಡ್ ಇದು ಒಂದು ಬೇಸ್ ಪೇರ್. ಸೊ ಇಲ್ಲಿ ಏನು ಡಿಸ್ಟೆನ್ಸ್ ಇದೆಯಲ್ಲ ಇದೆಷ್ಟಿರುತ್ತೆ ಇಲ್ಲಿ, ದಟ್ ಈಸ್ 0.34 ನ್ಯಾನೋಮೀಟರ್. ಎಷ್ಟಿರುತ್ತೆ ಇಲ್ಲಿ, 0.34 ನ್ಯಾನೋಮೀಟರ್. ಸೊ ನೀವು ಹೆಂಗ್ ಮಾಡ್ಬೋದು ಇದನ್ನ, ಲೆಂತ್ ಆಫ್ ದ ಒನ್ ಟರ್ನ್ 34 ಇದೆ, ಡಿವೈಡೆಡ್ ಬೈ ನಂಬರ್ ಆಫ್ ಬೇಸ್ ಪೇರ್ಸ್ ಮಾಡಿ. ಸೊ ನಿಮ್ಗೆ ಏನ್ ಸಿಕ್ಕುತ್ತೆ ಇಲ್ಲಿ, ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ ಸಿಕ್ಕುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಡಯಾಮೀಟರ್ ಎಷ್ಟಿರುತ್ತೆ, ದಟ್ ಈಸ್ ಡಯಾಮೀಟರ್. Diameter is
20 ಆಂಗ್ಸ್ಟ್ರಾಮ್. ಡಯಾಮೀಟರ್ ಎಷ್ಟಿರುತ್ತೆ ಇಲ್ಲಿ? 20 ಆಂಗ್ಸ್ಟ್ರಾಮ್ ಇರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಈ ಹೈಡ್ರೋಜನ್ ಬಾಂಡ್ಸ್ಗಳ ರೋಲ್ ಏನು? ಏನಕ್ಕಿದೆ ಹೈಡ್ರೋಜನ್ ಬಾಂಡ್? ನಿಮಗೆ ಗೊತ್ತಿರಲಿ, ಏನಕ್ಕೆ DNA ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಆಗಿದೆ ಅಂತ ಹೇಳಿದವಾಗ ನಮ್ಮ ರೀಸನ್ ಏನಿತ್ತು? ಸ್ಟೆಬಿಲಿಟಿ ಇದೆ ಮ್ಯಾಮ್. ಯಾರಿಗೆ ಸ್ಟೆಬಿಲಿಟಿ ಜಾಸ್ತಿ ಇದೆ? DNA. ಸೊ ಇಲ್ಲಿ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡೋದು, ಓಕೆ, ಅಡಿಷನಲ್ ಸ್ಟೆಬಿಲಿಟಿಗೆ ಯಾರು ಹೆಲ್ಪ್ ಮಾಡ್ತಾರೆ? ಸ್ಟ್ರಕ್ಚರಲ್ ಸ್ಟೆಬಿಲಿಟಿ. ಸೊ ಇದು ಎರಡು ಸ್ಟ್ರ್ಯಾಂಡ್ ಇದೆ, ಹೆಲಿಕಲ್ ಫಾರ್ಮರ್. ಅಂಡ್ ಒನ್ ಮೋರ್ ಥಿಂಗ್, ಇದಕ್ಕೆ ನಾವು ಹೆಲಿಕಲ್ DNA ಅಂತಾನು ಕರಿತೀವಿ. ಡಬಲ್ ಹೆಲಿಕ್ಸ್ ಮಾಡೆಲ್. ಹೆಲಿಕಲ್ ಅಂದ್ರೆ ಏನು? ಸ್ಪ್ರಿಂಗ್ ರೀತಿ. ನೀವು ಪ್ರೊಬ್ಯಾಬ್ಲಿ ಸ್ಪ್ರಿಂಗ್ಸ್ ಅನ್ನ ನೋಡಿರ್ತೀರಿ, ಪೆನ್ ರಿಫಿಲ್ ಒಳಗಡೆ ಎಲ್ಲ ಮುಂಚೆ ಬರೋದು. ಅಂಡ್ ಸಮ್ ಸ್ಟೇರ್ ಕೇಸ್ ಕೂಡ ಅದೇ ರೀತಿ ಇರುತ್ತೆ, ಓಕೆ, ಸ್ಪ್ರಿಂಗ್. ಸೊ ಇದಕ್ಕೆ ನಾವು ಹೆಲಿಕಲ್, ಯು ಕ್ಯಾನ್ ರೈಟ್ ಹಿಯರ್, ಇಟ್ ಈಸ್ ಹೆಲಿಕಲ್. ಕ್ಲಿಯರ್? ಸೊ ಏನ್ ಹೇಳ್ತಾ ಇದ್ವಿ ನಾವಿಲ್ಲಿ? ಹೈಡ್ರೋಜನ್ ಬಾಂಡ್ ರೋಲ್ ಏನು? ದಿಸ್ ಹೈಡ್ರೋಜನ್ ಬಾಂಡ್ ರೋಲ್ ಏನು? ಪ್ರೊವೈಡ್ಸ್ ಅಡಿಷನಲ್ ಸ್ಟೆಬಿಲಿಟಿ ಟು DNA. ಏನ್ ಮಾಡುತ್ತೆ ಇದು? ಪ್ರೊವೈಡ್ಸ್ ಅಡಿಷನಲ್ structural stability, okay, provides additional structural stability. And one more thing, ನೆನಪಿರಲಿ ನಿಮಗೆ, ಈ ಪಾಲಿನ್ಯೂಕ್ಲಿಯೋಟೈಡ್ ಎದರಿಂದ ಫಾರ್ಮ್ ಆಗಿರುತ್ತೆ? ಮೇಲೆ ಯಾರು ಇರ್ತಾರೆ? ಇಲ್ಲಿ ನೈಟ್ರೋಜನ್ ಬೇಸ್ ಪೇರ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಯಾರು ಪ್ರೆಸೆಂಟ್ ಇರ್ತಾರೆ? ದಟ್ ಈಸ್ ಶುಗರ್ ಅಂಡ್ ಶುಗರ್. ಯಾರಿರ್ತಾರೆ ಇಲ್ಲಿ? ಶುಗರ್ ಅಂಡ್ ಫಾಸ್ಫೇಟ್. ಯಾರಿರ್ತಾರೆ? ಶುಗರ್ ಅಂಡ್ ಫಾಸ್ಫೇಟ್. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ನ್ಯೂಕ್ಲಿಯೋಟೈಡ್ ಇದೆ, ಇಲ್ಲಿ ಆಲ್ರೆಡಿ ನೈಟ್ರೋಜನ್ ಬೇಸ್ ಬಂದಿದೆ ಅಂದ್ರೆ ನ್ಯೂಕ್ಲಿಯೋಟೈಡ್ ಇನ್ನು ಎರಡು ಕಾಂಪೋನೆಂಟ್ಸ್ ಯಾರು ಇರ್ತಾರೆ? ಶುಗರ್ ಅಂಡ್ ಫಾಸ್ಫೇಟ್. ಸೊ ಈ ಶುಗರ್ ಅಂಡ್ ಫಾಸ್ಫೇಟ್ ಏನನ್ನ ಫಾರ್ಮ್ ಮಾಡುತ್ತೆ? ಇಲ್ಲಿ ಬ್ಯಾಕ್ ಬೋನ್. ಏನ್ ಫಾರ್ಮ್ ಮಾಡುತ್ತೆ ಇದು? ಬ್ಯಾಕ್ ಬೋನ್. ಯಾರಿಗೆ? ಫಾರ್ ದಿ ಸ್ಟ್ರಕ್ಚರ್ ಆಫ್ DNA. ಸೊ ಬ್ಯಾಕ್ ಬೋನ್ ಆಫ್ DNA ಯಾರು ಅಂತ ಕೇಳಿದ್ರೆ ನೀವು ಅವಾಗ ಏನಂತ ಹೇಳ್ತೀರಾ? ಶುಗರ್ ಅಂಡ್ ಫಾಸ್ಫೇಟ್ ಅಂತ ಹೇಳ್ತೀರಿ. ಸೊ ಹೈಡ್ರೋಜನ್ ರೋಲ್ ಏನು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ನೀವಿಲ್ಲಿ? ಅಡಿಷನಲ್ ಸ್ಟೆಬಿಲಿಟಿನ ಇದು ಯಾರಿಗೆ ಕೊಡುತ್ತೆ? ಟು ಮೇಂಟೈನ್. ಹೆಲಿಕಲ್ ಇದೆ ತಾನೆ, ಓಕೆ, ಈ ಸ್ಟ್ರಕ್ಚರ್ನ ಇದೇ ರೀತಿ ಮೇಂಟೈನ್ ಮಾಡಲಿಕ್ಕೆ ಹೂ ವಿಲ್ ಹೆಲ್ಪ್ ಇಲ್ಲಿ? ದೀಸ್ ಹೈಡ್ರೋಜನ್ ಬಾಂಡ್ಸ್. ಅದ್ರ ಒಟ್ಟಿಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೆಮಿಸ್ಟ್ರಿ ಒಳಗಡೆ ಓದಿರ್ತೀರಾ ನೀವು, ದಟ್ ಈಸ್ ಹೈಡ್ರೋಜನ್ ಬಾಂಡ್ಸ್ ಏನು ಇಲ್ಲಿ? ದೇ ಆರ್ ವೀಕ್ ಬಾಂಡ್ಸ್, ಓಕೆ. ಟ್ರಾನ್ಸ್ಕ್ರಿಪ್ಷನ್ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್. ಟ್ರಾನ್ಸ್ಕ್ರಿಪ್ಷನ್ ಆಗಬೇಕಾದ್ರೆ ಅಂಡ್ ಈವನ್ ರೆಪ್ಲಿಕೇಶನ್, DNA ಇಂದ DNA ಫಾರ್ಮ್ ಆಗೋದು, ವಿ ಕಾಲ್ ಇಟ್ ಆಸ್ ರೆಪ್ಲಿಕೇಶನ್. ಸೊ ರೆಪ್ಲಿಕೇಶನ್ ಆಗಬೇಕಾದ್ರೆ ಈ ಬಾಂಡ್ಸ್ಗಳು ಏನಾಗುತ್ತೆ? ಇಲ್ಲಿ ಬ್ರೇಕ್ ಆಗಬೇಕು. ಸೊ ಈ ಬಾಂಡ್ಸ್ ವೀಕ್ ಇರೋ ಕಾರಣಕ್ಕೆ ಇಲ್ಲಿ ಏನಾಗುತ್ತೆ? ಹೈಡ್ರೋಜನ್ ಬಾಂಡ್ಸ್ ಈಸಿಲಿ ಬ್ರೇಕ್ ಡೌನ್ ಆಗಿ ಇಟ್ ಹೆಲ್ಪ್ಸ್ ಇನ್ ದಿ DNA ರೆಪ್ಲಿಕೇಶನ್ ಆಲ್ಸೋ. ಸೊ ದಿಸ್ ಇಸ್ ದಿ ಬ್ರೀಫ್ ಸ್ಟ್ರಕ್ಚರಲ್ ಇನ್ಫಾರ್ಮೇಶನ್. ಯಾರ್ದು ಸ್ಟ್ರಕ್ಚರ್? ದಟ್ ಈಸ್ DNA ಸ್ಟ್ರಕ್ಚರ್. ಕ್ಲಿಯರ್ ಇದು? ಓಕೆ. ಸೊ ನೆಕ್ಸ್ಟ್ ಇವಾಗ ನಾವು ಏನ್ ಮಾಡೋಣ ಇಲ್ಲಿ? ಪ್ಯಾಕೇಜಿಂಗ್ ಆಫ್ DNA. ಬಿಫೋರ್ ದಟ್ ಕೆಲವೊಂದು ಡೇಟಾ ಕೊಟ್ಟಿದ್ದಾರೆ, ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅಂತ ಹೇಳಿ, ಓಕೆ, ಕೆಲವೊಂದು ಆರ್ಗಾನಿಸಮ್ಸ್ ಅನ್ನ ಕೊಟ್ಟು. ಸೊ ವಿಲ್ ಸ್ಟಡಿ ದಟ್ ಡೇಟಾ. ಸೊ 4 ಆರ್ಗಾನಿಸಮ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಟ್ ಈಸ್ ಫಸ್ಟ್ ಒನ್ ಈಸ್ 5174 phage. And second one is lambda phage. And third one is our E. coli. And fourth one is human. So ivaga illi 5174 phage. Phage is nothing but bacteriophage. Lambda phage. Bacteriophage ಅಂದ್ರೆ ವೈರಸ್ ಗಳು ಇವು, ಓಕೆ. ಸೊ ಯಾರನ್ನ ಇನ್ಫೆಕ್ಟ್ ಮಾಡುತ್ತೆ? ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಬ್ಯಾಕ್ಟೀರಿಯಾಸ್ ನ ಇನ್ಫೆಕ್ಟ್ ಮಾಡುತ್ತೆ. ಸೊ ಇಲ್ಲಿ 5174 phage, ಈ ವೈರಸ್ ಹತ್ರ, ಈ ಬ್ಯಾಕ್ಟೀರಿಯೋಫೇಜ್ ಹತ್ರ ಎಷ್ಟು ಬೇಸ್ ಪೇರ್ಸ್ ಅಥವಾ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅಂದ್ರೆ ದಟ್ ಈಸ್ 5386 ಬೇಸ್ ಪೇರ್ಸ್ ಆರ್ ನ್ಯೂಕ್ಲಿಯೋಟೈಡ್ಸ್ ಇದೆ. ಸೊ ನಿಮ್ಮ MCQs ಎಲ್ಲ ಇದು ಕೇಳ್ತಾರೆ, ಓಕೆ, ಯು ಹ್ಯಾವ್ ಟು ಲರ್ನ್ ಇಟ್, ಮೆಮೊರೈಸ್ ಮಾಡಿ ನಂಬರ್ಸ್ ಗಳನ್ನು. ಅಂಡ್ ಲ್ಯಾಂಬ್ಡಾ ಫೇಜ್ ಇಟ್ ಹ್ಯಾಸ್ 48,502 ಬೇಸ್ ಪೇರ್ಸ್. And coming to the E. coli, E. coli ಒಳಗಡೆ ಎಷ್ಟಿರುತ್ತೆ ಇಲ್ಲಿ ಬೇಸ್ ಪೇರ್ಸ್? ದಟ್ ಈಸ್ 4.6 into 10 to the power 6 ಬೇಸ್ ಪೇರ್ ಯಾರ ಹತ್ರ ಇದೆ? E. coli. And coming to the human, okay, diploid ಅಲ್ಲಿ, okay, in diploid condition human ಹತ್ರ ಎಷ್ಟಿರುತ್ತೆ? 2 entities, okay, 6.6 into 10 to the power 9 ಬೇಸ್ ಪೇರ್ಸ್ diploid condition ಅಲ್ಲಿ. ಅದೇ haploid genome ಆದ್ರೆ, haploid, that is L, haploid genome ಅಲ್ಲಿ half of this ಅರ್ಧ ಎಷ್ಟಾಗುತ್ತೆ? ದಟ್ ಈಸ್ 3.3 into 10 to the power 9 ಬೇಸ್ ಪೇರ್ಸ್. ಸೊ ಇದೇನು ಕೆಲವೊಂದು ಡೇಟಾ. ಸೊ ಇದನ್ನ ನಿಮಗೆ MCQs ಒಳಗಡೆ ದೇ ಮೇ ಪ್ರೊಬ್ಯಾಬ್ಲಿ ಕೇಳ್ಬೋದು.
ಸೊ ಇದೇನು ಇಲ್ಲಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ DNA. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವೇನ್ ಮಾಡೋಣ, ಇಲ್ಲಿ ಹಿಸ್ಟ್ರಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಇದೆ. ಸೊ ಹೆಂಗೆ ನಮಗೆ ಗೊತ್ತಾಯ್ತು DNA ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ವಿಲ್ ಸ್ಟಡಿ ಅಬೌಟ್ ದಟ್. ಸೊ ಏನಾದರೂ ನಿಮಗೆ ಈ ವಿಡಿಯೋ ಹೆಲ್ಪ್ ಆದರೆ ಪ್ಲೀಸ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು.